ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದ ಹೊಸಮನೆಕೇರಿಯ ಪಕ್ಕದ ಬಡಗಣೆ ನದಿಯಲ್ಲಿ ಸುಮಾರು 6 ಇಂಚಿನ ವಿಶಿಷ್ಟ ಜಲಚರವೊಂದು ಕಂಡುಬಂದಿದೆ. ನದಿಯ ಉಬ್ಬರಕ್ಕೆ ದಡ ಏರುತ್ತಿರುವಾಗ ಗಾಳಗಾರನ ಕಣ್ಣಿಗೆ ಇದು ಬಿದ್ದಿದೆ. ಇದರ ಹಿಂಭಾಗದಲ್ಲಿ ಚೇಳಿನಂತೆ ಬಾಲ, ಮುಂಭಾಗದಲ್ಲಿ 2 ದೊಡ್ಡ ಕೊಂಬುಗಳು ಸೇರಿ 10 ಕಾಲುಗಳು ಇದಕ್ಕಿವೆ. ಚೇಳಿನಂತೆ ಉದ್ದ ಮೈ, ಏಡಿಯಂತೆ ಮೈ ಮೇಲ್ಭಾಗ ಒರಟಾಗಿಯೂ ಕೆಳಭಾಗ ಮೆತ್ತಗಾಗಿಯೂ ಇದೆ. ಚೇಳಿಗಿಂತ ದಪ್ಪ, ಏಡಿಗಿಂತ ಸಣ್ಣ ಇರುವ ಇದು ನೋಡಲು ಚೇಳದಂತೆ ಕಾಣುತ್ತದೆ. ಸ್ಥಳೀಯವಾಗಿ ಇದರ ಬಗ್ಗೆ ಮಾಹಿತಿ ಇಲ್ಲದಿದ್ದರೂ ಜಿಲ್ಲೆಯ ಕುಮಟಾ ಭಾಗದಲ್ಲಿ ಇದಕ್ಕೆ ಪುಚ್ಚ ಎಂದು ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಕ್ರೇಫಿಶ್. ಇದು ಕ್ರೇಪ್ ಜಾತಿಯದ್ದಾಗಿದೆ ಎಂದು ಕಾರವಾರ ಕಡಲ ತಜ್ಞ ಡಾಕ್ಟರ್ ಶಿವಕುಮಾರ್ ಹರಗಿ ಅವರು ಹೇಳಿದ್ದಾರೆ. ಕ್ರೇಫಿಶ್ ಎಂಬುದು ಅಸ್ಟಾಡಿಯಾ ಎಂಬ ಇನ್ಫಾಲ್ಡರ್ಗೆ ಸೇರಿದ ಸಿಹಿನೀರಿನ ಕಠಿಣ ಚರ್ಮಿಗಳು. ಇದು ನಳ್ಳಿಗಳನ್ನು ಒಳಗೊಂಡಿರುತ್ತದೆ. ಕೆಲವು ಪ್ರಭೇದಗಳು ಸಿಹಿನೀರಿನ ಹೊಳೆಗಳಲ್ಲಿ ಕಂಡುಬರುತ್ತದೆ. ಆದರೆ ಇತರವು ಚೌಗು ಪ್ರದೇಶಗಳು, ಹಳ್ಳಗಳು ಮತ್ತು ಭತ್ತದ ಗದ್ದೆಗಳಲ್ಲಿ ಬೆಳೆಯುತ್ತವೆ. ಹೆಚ್ಚಿನ ಕ್ರೇಫಿಶ್ಗಳು ಕಲುಷಿತ ನೀರನ್ನು ಸಹಿಸುವುದಿಲ್ಲ. ಆದಾಗ್ಯೂ ಪ್ರೋಕ್ಯಾಂಬರ್ಸ್ ಕ್ಲಾರ್ಕಿಯಂತಹ ಕೆಲವು ಪ್ರಭೇದಗಳು ಹೆಚ್ಚು ಗಟ್ಟಿಮುಟ್ಟಾಗಿರುತ್ತದೆ. ಕ್ರೇಫಿಶ್ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ತಿನ್ನುತ್ತವೆ. ಮಣ್ಣನ್ನು ಫಿಲ್ಟರ್ ಮಾಡುವ ಮತ್ತು ಸಂಸ್ಕರಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಈ ನದಿಯ ದಂಡೆಯ ಮೇಲೆ ನಮ್ಮ ಮನೆಗಳು ಇದ್ದರೂ ನಾವ್ಯಾರೂ ಈ ಒಂದು ಜೀವಿಯನ್ನು ಹಿಂದೆಂದೂ ಕಂಡಿಲ್ಲ. ಇದೇ ಮೊದಲ ಬಾರಿಗೆ ನಾವು ಇಂಥದ್ದೊಂದು ಜೀವಿಯನ್ನು ನಮ್ಮ ಬಡಗಣೆ ನದಿಯಲ್ಲಿ ಕಂಡಿದ್ದು ಅಂತಾರೆ ಇಲ್ಲಿನ ನಿವೃತ್ತ ಪೋಸ್ಟ್ ಮ್ಯಾನ್ NT ಮುಕ್ರಿ.